ನಿರಾಕಾರ ಗುರು ಗುರುರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಭರ, ಗುರುವಿನ ವೀಣ ನರ ನಾರಾಯಣ, ಗುರುಚರಿತಾಸೇಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ಹೇಳ ಹೊರಟ ವಿಚಾರ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ವಿಚಾರ. ಯಾರ್ಯಾರು ನಿಮ್ಮ ಶಕ್ತಿ ಅನುಸಾರವಾಗಿ ಸ್ವಾಮಿ ಸಮರ್ಥರ ದತ್ತ ಮಹಾರಾಜರ ಸಮೇತ ಇರುವಂಥ ಈ ಒಂದು ನನ್ನ ಕನಸಿನ ಒಂದು ದೇವಾಲಯನೇ ಅಂತ ಅನ್ಕೊತ ಇದ್ದೀನಿ ನಾನು. ಅದಕ್ಕೆ ಸಂದಾಯ ಮಾಡ್ತಿರ್ತಕ್ಕಂಥ ಹಣ ಆಗಲಿ, ನಾನು ಅನ್ನದಾನಕ್ಕೆ ನಾನು ಮಾಡಿಸ್ತೀನಿ ಅಂತ ಹೇಳ್ತಿರೋದಾಗಲಿ, ಎಲ್ರಿಗೂ ಕೂಡ ನನ್ನ ಕಡೆಯಿಂದ ದೊಡ್ಡ ದೊಡ್ಡ ನಮಸ್ಕಾರ ಮತ್ತು ಧನ್ಯವಾದಗಳು. ವೀಕ್ಷಕರೇ, ಇವತ್ತು ಬೆಳಗ್ಗೆ ಒಬ್ಬರು ನನಗೆ ಫೋನ್ ಮಾಡಿದರು. ಅವರು ಒಂದು ಮಾತು ಹೇಳಿದ್ರು. ಏನಂತ ಅಂದರೆ, ಸಂತೋಷ್ ಯೂಟ್ಯೂಬಲ್ಲಿ ಹಾಕಿದೆಯಾ? ಓಕೆ, ಸಂತೋಷ. ತಮಗೆ ಯಾರಿಗೆ ಶಕ್ತಿ ಇದೆಯೋ ಅವರು ದುಡ್ಡು ಹಾಕಲಿ. ಆದರೆ ಯಾವುದೇ ಕಾರಣಕ್ಕೂ ಕೂಡ ನೀನು ದೇವಸ್ಥಾನಕ್ಕೆ ದುಡ್ಡು ಕೊಡ್ತೀರಾ ಅಂಥೇಳಿ ಯಾರನ್ನು ಕೇಳೋದು ಬೇಡ. ಸರಿ, ಆಯಿತು, ಅಷ್ಟಕ್ಕೆ ಆಯಿತು ಗುರುಗಳೇ ಅಂಥೇಳಿ ನಾನು ಸುಮ್ಮನಾದೆ. ನೆಕ್ಸ್ಟ್ ಅವ್ರು ಏನು ಹೇಳ್ತಾರೆ ಅಂದರೆ, ಒಂದು ತುಂಬಾ ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾತು ಹೇಳಿದ್ರು ಅವರು. ಇವಾಗ ನೀನು ಮಾಡ್ತಾ ಇರುವಂಥ ಈ ಒಂದು ಲೋಕ ಕಲ್ಯಾಣದ ಕೆಲಸ, ಆಮೇಲೆ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಬೇಕನ್ನೋ ಒಂದು ನಿನಗೆ ಆ ಒಂದು ಥಾಟ್ಸು. ಇಲ್ಲಿ ನಿನ್ನ ಮನೆ ಕಟ್ಟಿಸ್ಬೇಕು ಅಂತ ನೀನು ಹೋಗ್ತಾ ಇಲ್ಲ. ಜನರಿಗೆ ಒಳ್ಳೆಯದಾಗಲಿ, ದತ್ತ ಮಹಾರಾಜರ ಬಗ್ಗೆ, ಸ್ವಾಮಿ ಸಮರ್ಥರ ಬಗ್ಗೆ ಬೆಂಗಳೂರಿನಲ್ಲಿ ಎಲ್ರಿಗೂ ಗೊತ್ತಾಗಲಿ ಅಂಥೇಳಿ ಒಂದು ಥಾಟ್ಸ್ ಇಟ್ಕೊಂಡು ನೀನು ಮಾಡ್ತಾಯಿದ್ದೀಯಾ. ತುಂಬ ಖುಷಿ ವಿಚಾರ. ಅವರು ಇದ್ರ ಜೊತೆ ಇನ್ನೊಂದು ಏನು ಹೇಳಿದ್ರು ಅಂದರೆ, 10 ರೂಪಾಯಿ ಕೊಡಬೇಕು ಅಥವಾ 10 ರೂಪಾಯಿ ನಿನ್ನ ಸನ್ನಿಧಾನ ಅಂದರೆ ನೀವು ದತ್ತ ಮಹಾರಾಜರ ದೇವಸ್ಥಾನ ಅಂತ ಪ್ರಾರಂಭ ಮಾಡ್ತಾಯಿರೋ ಆ ಒಂದು ಕೆಲಸಕ್ಕೆ 10 ರೂಪಾಯಿ ಸಂದಾಯ ಮಾಡಬೇಕು ಅಂತಂದರೂ ಕೂಡ ಅದಕ್ಕೆ ದತ್ತಾತ್ರೇಯ ಮಹಾರಾಜರ ಸ್ವಾಮಿ ಸಮರ್ಥರ ಇಚ್ಛೆ ಇರಬೇಕು, ಅವರಿಂದ ದುಡ್ಡು ತಗೋಬೇಕು ನಾವು ಅಂಥೇಳಿ. ಅಂಥವ್ರು ಮಾತ್ರನೇ ಈ ಒಂದು ಕೆಲಸಕ್ಕೆ, ದೇವರ ಕೆಲಸಕ್ಕೆ ದುಡ್ಡು ಹಾಕೋಕ್ಕೆ ಸಾಧ್ಯ. ಒಬ್ಬೊಬ್ಬರ ಹತ್ರ ಕೋಟಿಗಟ್ಟಲೆ ಇರುತ್ತೆ, ಆದರೆ ಅವರಿಗೆ ಕೊಡುವಂತಹ ಮನಸ್ಸೇ ಬರಲ್ಲ. ಒಬ್ಬನ ಹತ್ರ ಏನು, ಇದು ಅಂತೂ ಎಕ್ಸಾಂಪಲ್ ರೀಸೆಂಟಾಗಿ ನಡೆದೋಗಿದೆ. ನನ್ನ ವಿಡಿಯೋ ನೋಡಿ ಸಾಯಂಕಾಲ ಒಬ್ಬರು ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು, ಅವ್ರ ಹೆಸರು ಹೇಳೋದು ಬೇಡ, ಮೊನ್ನೆ ಅವರು ಗಾಣಗಾಪುರ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು ಅವರು. ಸಂತೋಷಣ, ನಾನು 5,500 ರೂಪಾಯಿ ಹಾಕ್ತೀನಿ. ನಾನು ಅವ್ರಿಗೇನಂದೆ, ಆಯಿತು ಸರ್, ಸರಿ, ಓಕೆ, ಸ್ಲಿಪ್ಪು ಯಾರ ಹೆಸರಲ್ಲಿ ಬರೆಯೋದು? ಯಾವ ಸ್ಲಿಪ್ಪು ಸರ್, ನನಗೆ ಅದ್ರ ಮೇಲೆ ಏನೂ ನಂಬಿಕೆ ಇಲ್ಲ. ದತ್ತ ಮಹಾರಾಜರ ದೇವಸ್ಥಾನದ ಕೆಲಸ ನೀವು ಮಾಡ್ತಾಯಿದ್ದೀರಾ, ನಾನು ಕೊಡ್ತಾಯಿದ್ದೀನಿ ಅಷ್ಟೇ. ಆ ಸ್ಲಿಪ್ ತೊಗೊಂಡು ನಾನೇನು ಮಾಡಲಿ? ಅವ್ರಿಗೆ ಇರ್ತಕ್ಕಂಥ ಥಾಟ್ಸ್ ನೋಡಿ ಹೆಂಗಿದೆ ಅಂತ. ಫಸ್ಟ್ ಆಫ್ ಆಲು ದತ್ತ ಮಹಾರಾಜರ ದಾರಿನೇ ಬೆಂಕಿ ದಾರಿ, ಕಷ್ಟದ ದಾರಿ. ಅದು ಅಲ್ಲಿ ನಿಸ್ವಾರ್ಥತೆಯಿಂದ ನಾವು ಸೇವೆ ಮಾಡ್ಕೊಂಡು ಹೋಗ್ತಾನೇ ಇರಬೇಕು. ಬಟ್ ನನಗೇನು ಪ್ರೌಡ್ ಅನ್ನಿಸ್ತು ಅಂದರೆ, ಇದು ಸತ್ಯನೇ. ಇದು ಹೆಂಗೆ ಸತ್ಯ ಅಂತಂದರೆ, ಎಷ್ಟೆಷ್ಟೋ ರಾಜಕೀಯ ಧುರೀಣರಿದ್ದಾರೆ, ಕೋಟಿಗಟ್ಟಲೆ ಇದ್ದವರಿದ್ದಾರೆ. ಅವರು ಸಡನ್ನಾಗಿ ಒಂದು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ಬಟ್ ನಮ್ಮ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ, ಗಾಣಗಾಪುರದ ಕಾರ್ಯಕ್ರಮಕ್ಕೆ ಬರ್ತಾ ಇರೋ ಎಷ್ಟೋ ಜನ ಭಕ್ತಾದಿಗಳನ್ನು ಎಲ್ಲಿಂದ ಬರ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಒಬ್ಬರು ಬರ್ತಾಯಿದ್ದಾರೋ, ಇಬ್ಬರು ಬರ್ತಾಯಿದ್ದಾರೋ, 10 ಜನ ಬರ್ತಾಯಿದ್ದಾರೋ, ಅದು ಬೇಡದ್ರ ವಿಷಯ. ಬಟ್ ನನಗೇನು ಖುಷಿ ಇದೆ ಅಂತಂದರೆ, ನಮ್ಮ ಮನೆಯಲ್ಲಿರ್ತಕ್ಕಂಥ ಆ ಸ್ವಾಮಿ ಸಮರ್ಥರ ವಿಗ್ರಹ ಗಾಣಗಾಪುರಕ್ಕೆ ಬಂದರೆ ಒಂದು 10 ಜನ ಆದರೂ ನೀರು ಹಾಕಿಸ್ಕೊಳ್ಳೋಕ್ಕೆ ಬರ್ತಾರೆ ಅನ್ನೋ ಒಂದು
ತುಂಬ ಸಂತೋಷದಾಯಕ ವಿಚಾರ ಇದು. ಸೊ ಇನ್ನೊಂದು ಇದ್ರ ಜೊತೆ ನಾನು ನಿಮಗೇನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಅಂತಂದರೆ, ದಿನಾಂಕ 10/2/2024 10ನೇ ತಾರೀಕು 2ನೇ ತಿಂಗಳು 2024ನೇ ಇಸ್ವಿ. ಸೊ ಇದು ಡೇಟು ನಾನು ಹೇಳಿದ್ದೀನಿ. ಆ ದಿನ ಯಾವತ್ತು ಬರುತ್ತೋ ನೀವು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೂ ಇದ್ರ ಬಗ್ಗೆ ಟಚ್ ಇರಬೇಕು ಅಂತಲೇ ನಾನು ಹೇಳಿಲ್ಲ. ಇನ್ನೊಂದು ಸಾರಿ ಹೇಳ್ತೀನಿ, 10ನೇ ತಾರೀಕು 2ನೇ ತಿಂಗಳು 2024ನೇ ಇಸ್ವಿಗೆ ನಾವು ಪುನಃ ಮತ್ತೆ ತಿರುಗಿ ಗಾಣಗಾಪುರಕ್ಕೆ ಬರ್ತಾಯಿದ್ದೀವಿ. ಸೊ ಯಾರ್ಯಾರು ಭಕ್ತಾದಿಗಳು ಬರ್ತಿದ್ದೀನಿ ಅಂತ ಹೇಳ್ತಾಯಿದ್ರು ಒಂದು ಕಾಲ್ ಮಾಡ್ಕೊಳ್ಳಿ. ಓಕೆ, ಬೆಂಗಳೂರಿಂದ ಬರ್ತಾ ಇದ್ದಾರೆ, ಸೊ ಬೇರೆ ಬೇರೆಯಿಂದ ಭಾಗದಿಂದ ಬರ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ. ಮತ್ತು ಖುಷಿ ಅನ್ನಿಸ್ತಾ ಇದೆ, ಎಲ್ಲೋ ದತ್ತ ಮಹಾರಾಜರು, ಸ್ವಾಮಿ ಸಮರ್ಥರು ಈ ಒಂದು ಕಾರ್ಯ ಯಶಸ್ವಿಯಾಗಿ ಸಾಗ್ತಾ ಇದೆ. ಬಂದಿರೋ ಭಕ್ತಾದಿಗಳಿಗೆ ಸುಮಾರು ಜನ ನನ್ನ ಅಕ್ಕ ತಂಗಿಯರು, ಅತ್ತಿಗೆಯಂದರು, ಎಲ್ರಿಗೂ ವೈನಿ ಅಂತ ಕರಿತೀನಿ ನಾನು ದೊಡ್ಡವ್ರಿಗಿದ್ದವ್ರಿಗೆ. ಸೊ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಈ ಒಂದು ಕಾರ್ಯಕ್ರಮನ ನಾನು ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಕಾರ್ಯಕ್ರಮ ಅಲ್ಲ, ಇದು ನಿಮ್ಮೆಲ್ಲರ ಕಾರ್ಯಕ್ರಮ ಅಂತ ಇದಕ್ಕಿಂತ ಮುಂಚಿತವಾಗಿ ಕೂಡ ನಾನು ಹೇಳಿದ್ದೀನಿ. ಸೊ ಮುಂದಿನ ಡೆವಲಪ್ಮೆಂಟ್ಸು ನಾನು ಖಂಡಿತವಾಗಿ ಹೇಳ್ತೀನಿ. ಸೊ ಅದೇ 10ನೇ ತಾರೀಕು ಅಕ್ಕಲಕೋಟೆ ಗಾಣಗಾಪುರ ಬರ್ತಾಯಿದ್ದೀನಿ. ಖಂಡಿತವಾಗಿಯೂ ಯಾರ್ಯಾರು ಬರ್ತಾಯಿದ್ರು ಮುಂಚಿತವಾಗಿ ಒಂದು ಕಾಲ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.